ಸರ್ ಹೇಳಿ, ಇವತ್ತು ವಾಟಾಳ್ ನಾಗರಾಜು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಂತ ಇವತ್ತು ಬಂದ್ ವಿಚಾರವಾಗಿ? ನೋಡಿ, ಇದರ ಬಂದೆಲ್ಲ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಆಯಿತಾ. ಇದು ಸ್ವಾರ್ಥ ಅಂತ ಹೇಳ್ಬೋದು ಇದನ್ನು. ವಾಟಾಳ್ ನಾಗರಾಜು ಅವರು ಇದುವರೆಗೂ ಏನು ಕೆಲಸ ಇಲ್ಲ, ಅವ್ರ ಹೆಸರು ಎಲ್ಲೂ ಬರ್ತಾ ಇಲ್ಲ. ಸೊ ಈ ಥರ ಒಂದು ಬಂದ್ ಅಂತ ಒಂದು ಪ್ರಚಾರ ಕೊಟ್ಟರೆ ಅಟ್ಲೀಸ್ಟ್ ಅವ್ರ ಹೆಸರು ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇದು ಮಾಡ್ತಿದ್ದಾರೆ ಅಷ್ಟೇ. ಇದರಿಂದ ನಷ್ಟ ಆಗುತ್ತೆ ಹೊರತು ಲಾಭ ಏನೂ ಇಲ್ಲ. ಒಂದು ದಿವಸ ಬಂದ್ ಮಾಡಿದಾಗ ಎಷ್ಟೋ ಜನ ಬಡವರು ಕೂಲಿ ಮಾಡೋಂಥ ಜನಕ್ಕೆ ಕೆಲಸಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಕೂಲಿ ಅವ್ರಿಗೆ? ಒಂದಿನ ಅವರ ಫ್ಯಾಮ್ಲಿಗೆ ಹಣ ಸಹಾಯ ಯಾರು ಮಾಡ್ತಾರೆ? ಬಂದಿಂದ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ಹೋರಾಟ ಮಾಡಲಿ, ಅವರು ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡಲಿ. ಅದು ಬಿಟ್ಟು ಸುಮ್ಮನೆ ನಾನು ಬಂದ್ ಮಾಡ್ತೀನಿ ಅಂತ ಹೋದರೆ ಅದು ಖಂಡಿತ ಅದರಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳ್ತೀನಿ. ಸರ್, ನಾಡು ನುಡಿ ಜಲ ಬಂದಾಗ ಬಂದ್ ಮಾಡಲೇಬೇಕು ಅಂತ ಅವರ ಒಂದು ಒತ್ತಾಯ ಇದೆ ಸರ್. ಹೌದು ಇವರೇ, ಅದಕ್ಕೆ ಜನರ ಬೆಂಬಲನೂ ಬೇಕು. ನಾಡು ನುಡಿ ನಾನು ಒಪ್ಕೊಳ್ತೀನಿ, ನಾವು ಕನ್ನಡದವರೇ. ನಮ್ಮ 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 ಭಾಷೆಗೆ ಒಂದು ಮಹತ್ವ ಇದೆ. ನಮ್ಮ ಭಾಷೆನ ಉಳಿಸಬೇಕು, ಬೆಳೆಸಬೇಕು. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಆ ಕಾರ್ಯ ನಡೀತಾ ಇಲ್ಲ. ಇಲ್ಲಿ ಈ ಕನ್ನಡ ಪರ ಸಂಘ ಅಂತ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ, ನೀವು ಹೋಗಿ ನೋಡಿ, ಅವ್ರ ಆಸ್ತಿ ಬೆಳೆದಿದೆ ಹೊರತು ಭಾಷೆ ಬೆಳೆದಿಲ್ಲ. ಹೇಳ್ಬೇಕಾದ್ರೆ ಅವ್ರ ಆಸ್ತಿ ಪಾಸ್ತಿ ಈಗ ವಾಟಾಳ್ ನಾಗರಾಜು ನೋಡಿ ಎಷ್ಟು ಹಣ ಕನ್ನಡ ಹೆಸರಲ್ಲಿ ಮಾಡಿದ್ದಾರೆ. ಅದೇ ಅವರ ಮುಂದೆ ಅವ್ರ ಹತ್ರ ಕೆಲಸ ಅಂದರೆ ಹೋರಾಟ ಮಾಡ್ತಾರಲ್ಲ ಒಬ್ಬ ಸಾಮಾನ್ಯ ಪ್ರಜೆ, ಆತನಿಗೆ ಏನು ಸಿಕ್ಕಿದೆ?